ಹೊಸ ವರ್ಷದ ಆರಂಭದಲ್ಲೇ ಬಸ್ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಇಂದಿನಿಂದ ರಾಜ್ಯದ ಜನರಿಗೆ ಎಕ್ಸ್ಟ್ರಾ ಕತ್ತರಿ ಬೀಳಲಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆಯ ಬಿಸಿ ಈಗಾಗಲೇ ತಟ್ಟಿದ್ದು, ತಡರಾತ್ರಿ 12 ಗಂಟೆಯಿಂದ ಹೊಸ ದರ ಜಾರಿಗೆ ಬಂದಿದೆ. ಹೊಸ ದರದಂತೆ ಟಿಕೆಟ್ ಅನ್ನ ಕಂಡಕ್ಟರ್ ಕೂಡ ವಿತರಿಸಿದ್ದಾರೆ. ಹೊಸ ಟಿಕೆಟ್ ದರ ಕೊಟ್ಟು ಟಿಕೆಟ್ ಅನ್ನ ಖರೀದಿಸಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡಿದ್ದಾರೆ. ಬಸ್ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬಸ್ ದರ 15% ಹೆಚ್ಚಳ ಆಗುತ್ತೆ ಅಂತ ಹೇಳಿದಾಗಿಂದನೂ ಕೂಡ ಪ್ರಯಾಣಿಕರು, ಸಾರ್ವಜನಿಕರು ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇದೆಲ್ಲದರ ಮಧ್ಯೆ ಕೂಡ ಇಂದು ತಡರಾತ್ರಿ 12 ಗಂಟೆಯಿಂದಲೇ ಹೊಸ ದರ ಏರಿಕೆಯಾಗಿದ್ದು, ಬಸ್ ಕಂಡಕ್ಟರ್ ಹೊಸ ದರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ನೀಡಿದ್ದಾರೆ. ಅದೇ ರೀತಿ ಪ್ರಯಾಣಿಕರು ಕೂಡ ಟಿಕೆಟ್ ಅನ್ನ ಖರೀದಿಸಿ ಪ್ರಯಾಣಿಸಿದ್ದಾರೆ. ಒಟ್ಟಾರೆಯಾಗಿ ಹೊಸ ಟಿಕೆಟ್ ದರ ಕೊಟ್ಟು ಟಿಕೆಟ್ ಅನ್ನ ಖರೀದಿಸಿದ್ದಾರೆ ಪ್ರಯಾಣಿಕರು. ಬಸ್ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 15% ಪ್ರಯಾಣಿಕ ಬಸ್ ದರ ಏರಿಕೆ ಮಾಡಲಾಗಿದ್ದು, 4 ನಿಗಮಗಳ ಬಸ್ ದರವನ್ನ ಏರಿಕೆ ಮಾಡಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಜಾರಿಯಾಗಿದ್ದು, ಇಂದಿನಿಂದ ರಾಜ್ಯದ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. 15% ಏನೋ ರೈಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಇವತ್ತು ಹೋಗ್ತಿದ್ದೀನಿ, ಲೈಕ್ ಒಂದು 46 ರುಪೀಸ್ ರೈಸ್ ಮಾಡಿದ್ದಾರೆ. ಅದೇ 350 ಆಗಿದೆ. ಹಾಂ ಸರ್, ಏನಿಲ್ಲ ಸರ್, ಇದೇನು ಯೂಸ್ ಇಲ್ಲ. ಬರೀ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಮಾಡ್ಕೊಂಡು ಹೋಗಿ ನಮಗೆ ಎಲ್ಲ ಎಜುಕೇಷನ್ ಮಾಡೋರಿಗೆ ಎಲ್ಲ ಅವ್ರಿಗೆ ಒಂದು ಸ್ವಲ್ಪ ಫ್ರೀ ಮಾಡಿದರೆ ಚೆನ್ನಾಗಿತ್ತು. ಅದೇ 30% ಮೇಲೆ ಎಕ್ಸ್ಟ್ರಾ ಆಗಿದೆ ಸರ್. 294 ಇತ್ತು, ಈಗ ಎಷ್ಟು ಕೊಟ್ಟಿದೆ? ಈಗ 335 ಆಗಿದೆ. ಇದರಿಂದ ಜನಗಳಿಗೆ ಜೆಂಟ್ಸಿಗೆ ತೊಂದರೆ ಆಗ್ತಿದೆ, ಬಟ್ ಲೇಡೀಸ್ಗೆ ಉತ್ತಮ ಅಷ್ಟೇ. ಗಂಡು ಮಕ್ಕಳ ಜೋಬಿಯಿಂದ ಹೆಣ್ಮಕ್ಳಿಗೆ ಆಗ್ತಿದ್ದಾರೆ ಅಷ್ಟು. ಹಂಗಾಗಿದೆ, ಏನಿಲ್ಲ, ಇದು ತೊಂದರೆನೇ ಜನಗಳಿಗೆ. ಸರ್ಕಾರ ಮಾಡ್ತಿರೋ ಕಾನೂನು ಏನು ಮಾಡ್ತಾರೆ ಸರ್? ನಾವು ಭದ್ರಾವತಿ ಹೋಗ್ತಾ ಇದ್ದೀವಿ. 394 ಆಯಿತು ಬಸ್ ರೀ ಹೋದಾಗ. ಈ ಸರಿ 335 ಈ ಸರಿ ಇದೆ. ಅಂದರೆ ಸಾಮಾನ್ಯ ಜನಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಇದರಲ್ಲಿ ಲೇಡೀಸ್ ಫ್ರೀ ಕೊಟ್ಟು ನಮಗೆ ನಮ್ಮ ಜಾಬಿನ ಕತ್ತರಿ ಆಯ್ತಾ ಇದೆ ಅಷ್ಟೇ. ಫ್ರೀ ಏನು ಬೇಡ, ಮಾಮೂಲಿ ಕೊಟ್ಟರೆ ಏನು ತೊಂದರೆ ಆಗಲ್ಲ. ಮಹಿಳೆಯರಿಗೆ ಫ್ರೀ ಕೊಟ್ಟು ಗಂಡಸರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಯಾಣಿಕರು. ಒಟ್ಟಾರೆಯಾಗಿ ಇಂದಿನಿಂದ ರಾಜ್ಯದ ಜನರಿಗೆ ಎಕ್ಸ್ಟ್ರಾ ಕತ್ತರಿ ಬೀಳ್ತಾ ಇದ್ದು, 4 ನಿಗಮಗಳ ಬಸ್ ದರ ಏರಿಕೆ ಮಾಡಿದ್ದು, ಸಾರ್ವಜನಿಕರು ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈಗಾಗಲೇ ಹೊಸ ದರದಂತೆ ಟಿಕೆಟ್ ಅನ್ನ ಕಂಡಕ್ಟರ್ ವಿತರಿಸಿ ಹೊಸ ಟಿಕೆಟ್ ದರ ಕೊಟ್ಟು ಪ್ರಯಾಣಿಕರು ಪ್ರಯಾಣವನ್ನು ಕೂಡ ಮಾಡಿದ್ದಾರೆ. ತಡರಾತ್ರಿ 12 ಗಂಟೆಯಿಂದ ಕೂಡ ಹೊಸ ದರ ನಿಗದಿಯಾಗಿದ್ದು ಜಾರಿಗೆ ಬಂದಿದೆ. ಹೊಸ ದರದಂತೆ ಟಿಕೆಟ್ ಅನ್ನ ಕಂಡಕ್ಟರ್ ವಿತರಿಸಿದ್ದು, ಹೊಸ ಟಿಕೆಟ್ ದರ ಕೊಟ್ಟು ಪ್ರಯಾಣವನ್ನ ಮಾಡಿದ್ದಾರೆ ಬಸ್ ಪ್ರಯಾಣಿಕರು. ಬಸ್ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಒಬ್ಬರು ವಿದ್ಯಾರ್ಥಿ ಕೂಡ ಹೇಳ್ತಾ ಇದ್ರು, ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಇದು ಹೆಚ್ಚಿನ ಹೊರೆಯಾಗುತ್ತೆ ಅನ್ನುವಂತಹ ಮಾತುಗಳನ್ನ ವಿದ್ಯಾರ್ಥಿ ಹೇಳ್ತಾ ಇದ್ರು. ಇನ್ನು ಬಸ್ ಪ್ರಯಾಣಿಕರು ಕೂಡ ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದ್ದಾರೆ. ನಮಗೆ ಫ್ರೀ ಕೊಡೋದು ಬೇಡ, ಎಂದಿನಂತೆ ಬಸ್ ದರ ಇದ್ರೆ ಒಳ್ಳೆಯದು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ 4 ನಿಗಮಗಳ ಬಸ್ ದರ ಏರಿಕೆಯನ್ನ ಮಾಡಿದ್ದಾರೆ.